ಎಲ್ಲ ಪತ್ರಿಕಾ ಸಾರಿಗೂ ಮತ್ತೆ ನಮಸ್ಕಾರ. ಮಗಳ ಮದುವೆಗೆ ಬಂದಿದ್ರಿ, ಭಾಳ ಜನಕ್ಕೆ ನಾನು ಎಲ್ಲರಿಗೂ ನಮಸ್ಕಾರ ಅಂದೆ, ಬಟ್ ಒನ್ ಟು ಒನ್ ಮಾತಾಡೋಕ್ಕಾಗಿಲ್ಲ. ಬಂದಿದ್ದಕ್ಕೆಲ್ಲರಿಗೂ ನಾನು ಚಿರುಣಿ ಆಗಿದ್ದೀನಿ. ಬಟ್ ಇನ್ಸ್ಟಾ ಮತ್ತು ರೀಲ್ಸು ಮತ್ತೊಂದಲ್ಲಿ ಅದ್ಭುತವಾಗಿ ಎಲ್ಲ ಮೀಡಿಯಾನಲ್ಲೂ ಕೂಡ ಬಂದಿದ್ದಕ್ಕೆ ನಿಮಗೆಲ್ಲ ನಾನು ಚಿರುಣಿ ಆಗಿದ್ದೀನಿ. 3 ತಿಂಗಳು ನಾನು ಇರಲಿಲ್ಲ, ಬೆಂಗಳೂರಲ್ಲೇ ಇದ್ದೆ. ಮದುವೆ ಅಂದರೆ ಮಗನ ಮದುವೆ ಇದರಲ್ಲಿ ಬಿಸಿ ಇದ್ದೆ ನಾನು. ಸೊ ಅದಾದಮೇಲೆ ಈಗ ಈ ಪ್ರೆಸ್ ಕಾನ್ಫರೆನ್ಸು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಭಾಳ ದಿನ ಆದಮೇಲೆ ತಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ಲೈಫ್ ಟುಡೇ ಅಂತ ಒಂದು ಅದ್ಭುತವಾದ ಹಾಡು, ಸಾಂಗ್ ನಂಬರ್ 1 ಏನೋದು ಬಿಡುಗಡೆ ಆಗಿ ಇಟ್ಟಾಗಿದೆಯೋ, ಸೆಕೆಂಡ್ ಸಾಂಗನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. 5 ಹಾಡಿದೆ ಅನ್ಕೋತೀನಿ ಸಿನಿಮಾದಲ್ಲಿ. 6 ಸರ್ 5 ಅಲ್ಲ. ಸೊ ಶ್ರೀಧರ್ ಸಂಭ್ರಮ್ ಅವರು ನನಗೆ ಭಾಳ 25-30 ವರ್ಷದ ಸ್ನೇಹಿತರು. ಫಸ್ಟ್ ಆಲ್ಬಮ್ ಲಹರಿಯಿಂದನೇ ಬಿಡುಗಡೆ ಆಗಿದ್ದು. ಹಂಸಲೇಖ ಅವ್ರದ್ದು ಕೂಡ ಫಸ್ಟ್ ಆಲ್ಬಮ್ ಲಹರಿಯಿಂದ ಆಯಿತು, ಗುರುಕಿರಣ್ ಅವ್ರದ್ದು ಆಯಿತು, ಭೀಮನ್ ಅವ್ರದ್ದು ಆಯಿತು, ಮತ್ತು AR ರೆಹಮಾನ್ ಅವ್ರದ್ದು ಕೂಡ ಆಯಿತು. ಸೊ ತಮ್ಮದು ಆಗಿದೆ. ತಾವು ಸೂಪರ್ ಹಿಟ್ ಪಿಕ್ಚರ್ಗಳು ಕೊಟ್ಟಿದ್ದೀರಾ. ಆ ಸೂಪರ್ ಹಿಟ್ಟಲ್ಲಿ ಇದು ಒಂದು ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಕವಿರಾಜ್ ಸರ್, ನಾನು ಭಾಳ ತಿಂಗಳುಗಳಾಯಿತು ತಮ್ಮನ್ನು ನೋಡಿ. ಸೊ ಅವ್ರು 2500 ಹಾಡುಗಳನ್ನು ಬರೆದಿದ್ದೀರಿ. ಸೊ ಎಲ್ಲ ಹಾಡುಗಳು ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ಕಲ್ಯಾಣ್ ಅವರು ತಾವು ಬರೆದಿರೋಲ್ಲ ಹಿಟ್ಟಾಗಿದೆ ಅಲ್ವಾ. ಸೊ ಇದು ಕೂಡ ಇದರಲ್ಲಿ ಯಾವ ಹಾಡು ಬರೆದಿದ್ದೀರೋ ಇದು ಸೂಪರ್ ಹಿಟ್ ಆಗುತ್ತೆ. ಈ ಹಾಡು ಗ್ಯಾರಂಟಿ ಹಿಟ್ಟಾಗುತ್ತೆ. ಹಿಟ್ಟಾದ್ಮೇಲೆ ನಾವೊಂದು ಸೆಲೆಬ್ರೇಷನ್ ಮಾಡೋಣ ಅದಕ್ಕೆ. ಸೊ ಇಡೀ ಟೀಮು, ನಿರ್ಮಾಪಕರ ಹೆಸರು ಬರ್ತೀವಿ ಸರ್, ದಯಮಾಡಿ ಕ್ಷಮಿಸಿ. ಪ್ರದೀಪ್ ಸರ್, ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ಮೆಚ್ಕೋಬೇಕು. ಇವತ್ತು ದಿನ ಇಂಡಸ್ಟ್ರಿ ಎಷ್ಟು ಟೆನ್ಷನಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಂದರೆ ನಿರ್ಮಾಪಕರಿಗೆ ಹಣ ಹಾಕೋರು ಭಾಳ ಜನ ಬರ್ತಾ ಇದ್ದಾರೆ. ಸಿನಿಮಾಗೆ ಏನೋ ಕನ್ನಡ ಇಂಡಸ್ಟ್ರಿಗೆ ಏನೋ ಮಾಡಬೇಕು, ಒಂದು ದಾಖಲೆ ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ಬಟ್ ಸಾಕಷ್ಟು ಜನಕ್ಕೆ ಹಣ ವಾಪಸ್ ಬರ್ತಾ ಇಲ್ಲ. ತುಂಬ ನೋವಿದೆ. ಸಾಕಷ್ಟು ಸಿನಿಮಾಗಳಿಗೆ ಈ ಪ್ರಾಬ್ಲಮ್ ಆಗಿದೆ. ಬರೀ ಕನ್ನಡ ಇಂಡಸ್ಟ್ರಿ ನಾನು ಹೇಳ್ತಾ ಇಲ್ಲ, ಪಕ್ಕದಲ್ಲಿ ಆಂಧ್ರದಲ್ಲೂ ಹಂಗೆ ಇದೆ, ತೆಲಂಗಾಣದಲ್ಲೂ ಹಂಗೆ ಇದೆ, ಈ ಕಡೆ ತಮಿಳ್ನಾಡಲ್ಲೂ ಕೂಡ ಇದೆ. ನಮ್ಮಲ್ಲಿ ಮಾತ್ರ ಕೆಲವರು ಹೇಳ್ಬಿಡ್ತಾರೆ, ಇಲ್ಲ ರೀ ನಮ್ಮ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರಲ್ಲ ಅಂತ. ಅದು ಸುಳ್ಳು. ಒಳ್ಳೆ ಕಂಟೆಂಟ್ ಕೊಟ್ಟರೆ ನಮ್ಮ ಜನ ನೋಡ್ತಾರೆ. ಕ್ವಾಲಿಟಿ ಇದ್ರೆ ಗೆಲ್ಸಿದ್ದಾರೆ, ನಮ್ಮ ಜನನೇ ಗೆಲ್ಸಿದ್ದಾರೆ. ಅದು ಪ್ರೇಮಲೋಕ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಕಾಂತಾರ ಇರ್ಬೋದು, ಎಲ್ಲ ಸೂಪರ್ ಹಿಟ್ ಮಾಡಿರೋದು ನಮ್ಮ ಜನನೇ. KGF 1 ಇರ್ಬೋದು, KGF 2 ಇರ್ಬೋದು. ಸೊ ಕಂಟೆಂಟ್ ಚೆನ್ನಾಗಿದ್ರೆ ಗೆಲ್ಲಿಸ್ತಾರೆ. ಬಟ್ ಇವತ್ತು ದಿನ ಪರಿಸ್ಥಿತಿ ಅಂತ ಉತ್ತಮವಾಗಿಲ್ಲ. ಇವಾಗ ಅದೇ ಕವಿರಾಜ್ ಸರ್ ಹತ್ರ ನಾನು ಕೂತ್ಕೊಂಡು ಇಷ್ಟೊತ್ತು ಸುಮಾರು 3/4 ಗಂಟೆ ಮಾತಾಡ್ಬೋದು. ಏಯ್ ಅಂತ ಅನ್ಬೇಕು. ಇವಾಗ ಆ ಪರಿಸ್ಥಿತಿ ನಮ್ಮನ್ನು, ಅದು ಟೆಕ್ನಾಲಜಿ ಬಂದಾಗ ನಾವು ಅದಕ್ಕೆ ಬಂದ್ಕೊಡ್ಬೇಕಾಗುತ್ತೆ. ಬಟ್ ಭಯ ಕಾಡ್ತಾ ಇದೆ. ಸಿನಿಮಾ ಇಂಡಸ್ಟ್ರಿಗೂ ಕಾಡ್ತಾ ಇದೆ, ಮತ್ತು ಮ್ಯೂಸಿಕ್ ಇಂಡಸ್ಟ್ರಿಗೂ, ಎಲ್ಲ ಇಂಡಸ್ಟ್ರಿ ಕೂಡ ಏನು ಒಂದು ಈ ಏನು ಹೊಸ ಟೆಕ್ನಾಲಜಿ ಬಂದಿದೆಯೋ ಅದು ಚೆನ್ನಾಗಿದೆ. ಬಟ್ ಅದು ಹೆಂಗೆ ನೆಕ್ಸ್ಟು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ 200 ಕೋಟಿ ರೂಪಾಯಿ ಸಿನಿಮಾ ಮಾಡೋವಾಗ ವಿಜುವಲ್ ಎಫೆಕ್ಟ್ಸ್ಗೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ, ಸೆಟ್ಟು ಮತ್ತು ಸಾವಿರಾರು ಜನ ಕೆಲಸ ಮಾಡೋರು. ಇದೊಂದು ಸಾಫ್ಟ್ವೇರ್ನಲ್ಲಿ ಮೊನ್ನೆ ರಾಮ್ ಗೋಪಾಲ್ ವರ್ಮ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟು ಸತ್ಯ. ಅದು ಒಂದು ಬಾಹುಬಲಿನ 5 ಲಕ್ಷಕ್ಕೆ ಮಾಡ್ಬೋದು ಅಂತ ಅವ್ರು ಹೇಳಿದ ಸತ್ಯನೇ ಅದು. ಈ ಸಾಫ್ಟ್ವೇರ್ ಆ ಥರ ಇದೆ ಇವಾಗ ಇದು. ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಭಯ ಎಲ್ಲರಿಗೂ ಇದೆ. ಬಟ್ 100% ಒಳ್ಳೇದಾಗುತ್ತೆ, ಗ್ಯಾರಂಟಿ. ನನಗೆ ಅದ್ರ ಬಗ್ಗೆ ಸಾಕಷ್ಟು, ಯಾಕೆಂದರೆ ಫಸ್ಟು ಮಣ್ಣಿನ ರೆಕಾರ್ಡ್ ಇತ್ತು, ಆಮೇಲೆ ವಿನಿಯಲ್ ಬಂತು, ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಕ್ಯಾಸೆಟ್ ಬಂತು, CD ಬಂತು, MP3 ಬಂತು, ಪೆನ್ ಡ್ರೈವ್ ಬಂತು. ಆಯ್ತಪ್ಪ, ಮ್ಯೂಸಿಕ್ ಇಂಡಸ್ಟ್ರಿನೇ ಮುಗಿದೋಯ್ತು ಅಂದ್ಕೊಂಡು ಮತ್ತೆ ಡಿಜಿಟಲ್ ಬಂತು, ಗೆದ್ಬಿಟ್ಟು. ಸೊ ಅದೇ ರೀತಿ ಬಂದಿದ್ರು ಕೂಡ ನಾವು ಗೆಲ್ತೀವಿ. ಒಳ್ಳೆ ಕ್ವಾಲಿಟಿ ಬರುತ್ತೆ, ಒಳ್ಳೆ ಪಿಕ್ಚರ್ಗಳು ಬರುತ್ತೆ. ನಾವು ಹೆಂಗೆ ತೊಗೊಳ್ಬೇಕು, ಅದನ್ನ ಹೆಂಗೆ ಅಳವಡಿಸ್ಕೊಳ್ಬೇಕು, ಅದು ಭಾಳ ಇಂಪಾರ್ಟೆಂಟ್ ಅಷ್ಟೇ ಸರ್. ಭಯ ಪಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಇರಲಿ. ಸೊ ಇದೊಂದು ಚಾಲೆಂಜ್ ನಾವು ತೊಗೊಳ್ಳೋಣ. ಬಟ್ ಈ ಸಿನಿಮಾ ತಮಿಳಲ್ಲಿ ನಾನು ಏನು ಹಾಡು ರಿಲೀಸ್ ಮಾಡಿದ್ನೋ ಅದು ಕೂಡ ಅಷ್ಟೇ ಸಾಹಿತ್ಯ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ಲೈಫ್ ಟುಡೇದು. ಸೊ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿದೆ ಸರ್. ಗ್ಯಾರಂಟಿ ನೀವು ಇದನ್ನು ಪಿಕ್ಚರ್ ಹಿಟ್ಟಾಗುತ್ತೆ. ಜನ ಬಂದು ನೋಡ್ತಾರೆ. ಜನ ನೋಡಲ್ಲ ಅಂತಲ್ಲ. ಯಾವುದೋ ಮಾಕ್ಟೇಲ್ ಹೋಗ್ತಾ ಇದೆ, ಯಾಕೆ ಹೋಗ್ತಾ ಇಲ್ಲ, ಜನ ನೋಡ್ತಾ ಇದ್ದಾರಲ್ಲ. ಅದೇ ರೀತಿ ಪಿಕ್ಚರ್ ಚೆನ್ನಾಗಿದೆ, ನೋಡ್ತಾರೆ. ಈ ಪಿಕ್ಚರ್ ಹಿಟ್ಟಾಗುತ್ತೆ ಸರ್. ಟೈಟ್ಲು ಚೆನ್ನಾಗಿದೆ. ನಿರ್ದೇಶಕರು ಕಾಂತ ಹೇಳಿ ಅಲ್ಲ, ಕಣ್ಣಲ್ಲಿ ಅವರು ನನಗೆ ಹೋಗಿ ಸುಮಾರು 25 ವರ್ಷದ ಮುಂಚೆ ಅವ್ರು ಚಾಮರಾಜಪೇಟೆ ಆಫೀಸಿಗೆ ಬಂದಿದ್ರಂತೆ, ಹಾಡುಗಳು ಬರಿತೀನಿ ಅಂತ. ಸೊ ಕೆಲವು ಬರೆದಿದ್ದಾರೆ ಕೂಡ. ಇಲ್ಲಿ ಭಾಳ ನನಗೆ ವಿಸ್ಮಯ ಏನಂತಂದರೆ, ನಮ್ಮ ಸಂಭ್ರಮ್ ಅವರು
ಕಾಂತಕರಲ್ಲಿ ಅವರು ಇವರೆಲ್ಲ ಆ ಕಾಲದಲ್ಲೇ ನಮ್ಮ ಹಳೆ ಆಫೀಸಿಗೆ ಬಂದ್ಬಿಟ್ಟು ಲಹರಿಗೆ ಕೆಲಸ ಅಂದರೆ ಕೆಲಸ ಅನ್ನೋದಕ್ಕಿಂತ ಹಾಡುಗಳು ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲ ಅದು ಅವ್ರದ್ದು ಕೆಲಸ ಮಾಡೋದು ಸರ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವ್ರು ಒಳ್ಳೇದು ಮಾಡಿ ಸರ್. ನೀವು ಹಾಕಿ ದುಡ್ಡು ಬರಲಿ, ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ. ತಾವು ತುಂಬ ಚೆನ್ನಾಗಿ ನಟನೆ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಮ್ಮ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.